ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ಈ KCET ರಿಸಲ್ಟ್ ಬಂದಾದ್ಮೇಲೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳ ತಲೆಯಲ್ಲಿ ಒಂದು ಕ್ವೆಶನ್ ಓಡುತ್ತೆ ಸಾಮಾನ್ಯವಾಗಿ. ಅದೇನು ಅಂದ್ರೆ SNQ ಕೋಟಾದ ಮೇಲೆ ನನಗೆ ಸೀಟ್ ಸಿಗುತ್ತಾ? ಕರೆಕ್ಟಾ? ನಿಮ್ಮ ತಲೆಯಲ್ಲಿ ಕ್ವೆಶನ್ ಇದೆನಾ? ಹಾಗಿದ್ರೆ ಏನು SNQ ಕೋಟಾ, ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ SNQ ಅಂದ್ರೆ ಏನು? ಸೂಪರ್ ನ್ಯೂಮರರಿ ಕೋಟಾ ಅಂತ ಕರಿತೀವಿ. ಸೊ SNQ ಕೋಟಾ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇದು SNQ ಅಂದ್ರೆ ಏನು? ಸೂಪರ್ ನ್ಯೂಮರರಿ ಕೋಟಾ. ಇದಕ್ಕೆ ಸಂಖ್ಯಾಧಿಕ ಕೋಟಾ ಅಂತಾನು ಕನ್ನಡದಲ್ಲಿ ಕರೀತಾರೆ. ಹಾಗಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ನಿಮ್ಮ 2023-24 ಅಕಾಡೆಮಿಕ್ ಇಯರ್ ಏನಿತ್ತಲ್ಲ, KCET ಬರೆದ್ರಲ್ಲ ಮೊನ್ನೆ ತಾನೆ, ಈ ಅಕಾಡೆಮಿಕ್ ಇಯರ್ ಅಲ್ಲಿ KA ವತಿಯಿಂದ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ PDF ರಿಲೀಸ್ ಆಯಿತು. ಸೊ ನಿಮ್ಮ KCET ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ರು. ಅದರಲ್ಲಿ ಈ ಸೂಪರ್ ನ್ಯೂಮರರಿ ಕೋಟಾದ ಬಗ್ಗೆ ಕೂಡ ಅವರು ನಿಮಗೆ ತಿಳಿಸಿದ್ದಾರೆ. ಓಕೆ, ಸೊ ಅಂದ್ರೆ ಬೇಸಿಕಲಿ ಇದನ್ನ ಬೋಧನಾ ಶುಲ್ಕದ ವಿನಾಯಿತಿ ಯೋಜನೆ ಅಂತ ಕರೀತಾರೆ. ಏನು ಅಂದರೆ, ಈ ಸೂಪರ್ ನ್ಯೂಮರರಿ SNQ ಕೋಟಾದಲ್ಲಿ ಯಾರ್ಯಾರು ಎಲಿಜಿಬಲ್ ಆಗ್ತಿರೋ ಅವರಿಗೆ ಈ ಟ್ಯೂಷನ್ ಫೀ ಅಂದರೆ ಗೌರ್ಮೆಂಟ್ಗೆ ಪ್ರತಿ ವರ್ಷ ನೀವು ಇಷ್ಟು ಅಮೌಂಟ್ ಕಟ್ಟಬೇಕು ಅಂತ ಇರುತ್ತಲ್ಲ ಈ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ, ಅದನ್ನು ಕಟ್ಟುವಂಥ ಅವಶ್ಯಕತೆ ಇರಲ್ಲ. ಯಾವ ಸ್ಟೂಡೆಂಟ್ಸ್ಗಳು ಇದಕ್ಕೆ ಎಲಿಜಿಬಲ್ ಆಗ್ತಾರೆ SNQ ಕೋಟಾ ಅಂಡರಲ್ಲಿ, ಅವರು ಟ್ಯೂಷನ್ ಫೀ ಕಟ್ಟುವಂಥ ಅಗತ್ಯ ಇರಲ್ಲ. ಅರ್ಥ ಆಯ್ತಾ? ಓಕೆ, ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಬೇಸಿಕಲಿ ಫಸ್ಟ್ ಇಲ್ಲಿ ಕಂಡೀಷನ್ ಬರುವಂಥದ್ದು, ಯಾವ ಸ್ಟೂಡೆಂಟ್ಸ್ಗಳ ಪೇರೆಂಟ್ಸ್, ಪೋಷಕರು, ಓಕೆ, ಅವರ ಇನ್ಕಮ್, ಆನ್ಯುಯಲ್ ಇನ್ಕಮ್, ಒಂದು ವರ್ಷದ ಆದಾಯ ಆನ್ಯುಯಲ್ ಇನ್ಕಮ್ 8 lakhs ಒಳಗಡೆ ಇತ್ತು ಅಂದರೆ, ಅಂಥ ಎಲ್ಲ ಪೇರೆಂಟ್ಸ್ಗಳ ಮಕ್ಕಳು ಅಂದರೆ ಸೆಕೆಂಡ್ ಇಯರ್ ನೀವೇನು ಮುಗಿಸಿದಿರಲ್ಲ, ಅಂದರೆ ನಿಮ್ಮ ಪೇರೆಂಟ್ಸ್ಗಳ ಆನ್ಯುಯಲ್ ಇನ್ಕಮ್ 8 ಲಕ್ಷದ ಒಳಗಡೆ ಇತ್ತು ಅಂದರೆ ನೀವು ಈ ಒಂದು SNQಗೆ ಎಲಿಜಿಬಲ್ ಆಗ್ತೀರಾ. ಓಕೆ, ಸೊ ಎಲ್ಲ ಸರ್ಕಾರಿ, ಕೇಳಿಸ್ಕೊಳ್ಳಿ, ಎಲ್ಲ ಸರ್ಕಾರಿ ಅಂದರೆ ಎಲ್ಲ ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಯೂನಿವರ್ಸಿಟೀಸ್ ಆಗಿರಬಹುದು, ಅನುದಾನಿತ ಅಂದರೆ ಏಡೆಡ್ ಕಾಲೇಜಸ್ಸು, ಪ್ರೈವೇಟ್ ಕಾಲೇಜಸ್ಗಳು. ಎಂಥ ಕಾಲೇಜು? ಇಂಜಿನಿಯರಿಂಗ್ ಕಾಲೇಜಸ್ಗಳು ಅಂದರೆ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರಬಹುದು, ಯೂನಿವರ್ಸಿಟೀಸ್ ಆಗಿರ್ಬೋದು, ಏಡೆಡ್ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲೂ ಕೂಡ ನೋಡಿ AICTU ನಿಗದಿಪಡಿಸಬಹುದಾದ ಪ್ರತಿ ಕೋರ್ಸುಗಳ ಒಟ್ಟು ಪ್ರವೇಶ ಮಿತಿಯ ಮೇಲೆ 5% ಸಂಖ್ಯಾಧಿಕ ಸೀಟುಗಳನ್ನು ಬೋಧನಾ ಶುಲ್ಕವಿಲ್ಲದೆ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಮೇಲಿನ ಕೋಷ್ಟಕದ ಮಿತಿಯೊಳಗಿರುವ ಫಲಾನುಭವಿಗಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟನ್ನು ಹಂಚಿಕೆ ಮಾಡಲಾಗುವುದು. ಏನಿದ್ರ ಅರ್ಥ ನೋಡಿ, ಪ್ರತಿಯೊಂದು ಕಾಲೇಜುಗಳಲ್ಲಿ, ಪ್ರತಿಯೊಂದು ಯೂನಿವರ್ಸಿಟಿ ಕಾಲೇಜ್ ಆಗಿರ್ಬೋದು, ಇವಾಗ ಏನು ಹೇಳಿದ್ನಲ್ಲ, ಪ್ರತಿಯೊಂದು ಕಾಲೇಜುಗಳಲ್ಲಿ AICTU ಇಂದ ಏನಿರುತ್ತೆ, ಒಂದು ನಿಗದಿ ಮಾಡಿರ್ತಾರೆ. AICTU ಹೇಳಿರುತ್ತೆ, ಇಂತಿಂಥ ಕಾಲೇಜಲ್ಲಿ ಇಷ್ಟಿಷ್ಟು ಕೋರ್ಸ್ಗಳಿಗೆ, ಇಂತಿಂಥ ಕೋರ್ಸ್ಗೆ ಇಷ್ಟಿಷ್ಟು ಸೀಟ್, ನಂಬರ್ ಆಫ್ ಸೀಟ್ಸ್ಗಳು ಇರ್ತವೆ. ಅರ್ಥ ಆಯ್ತಾ? ಸೊ ಆ ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಕೋರ್ಸ್ನ ಮೇಲೆ 5% ಅಷ್ಟು ಈ ಒಂದು SNQ ಕೋಟಾದ ಮೇಲೆ ಸ್ಟೂಡೆಂಟ್ಸ್ಗಳನ್ನು ತಗೊಳ್ತಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಬೇಸಿಕಲಿ ಅಂದರೆ ನೋಡಿ, ಸಪೋಸ್ ನಮ್ಮ ಹತ್ರ ಕಾಲೇಜ್ ABC ಇದೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಕಾಲೇಜ್ ABC ಇದೆ. ಓಕೆ, ಈ ಕಾಲೇಜ್ ABC ಅಲ್ಲಿ ಸಪೋಸ್ ENC ಕೋರ್ಸನ್ನ ತಗೊಳ್ತಿದ್ದೀರಾ ಅಂತ ಇಟ್ಕೊಳ್ಳಿ. ENC ಕೋರ್ಸಲ್ಲಿ, ಆ ಒಂದು ಕಾಲೇಜಲ್ಲಿ, ಈ ಒಂದು ಕಾಲೇಜಲ್ಲಿ ENC ಕೋರ್ಸಿಗೆ 100 ಸೀಟ್ಸ್ಗಳಿದಾವೆ. ಓಕೆ, ಈ 100 ಸೀಟ್ಸ್ ಎದಕ್ಕೆ? ಸ್ಟೂಡೆಂಟ್ಸ್ನ ತಗೊಳ್ಳೋದಕ್ಕೆ, ಹೌದಾ? ಇದರ ಮೇಲೆ 5% ಎಕ್ಸ್ಟ್ರಾ ಅಂದ್ರೆ ಏನು? ವಾಟ್ ಈಸ್ 5% ಆಫ್ 100 ಸೀಟ್ಸ್? 5 ಸೀಟು. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಈ 100 ಸೀಟ್ ಹಾಗೆ ಇರುತ್ತೆ, ಇದರ ಮೇಲೆ ಪ್ಲಸ್ 5 ಸೀಟ್ಸ್ ಕೊಡ್ತಾರೆ. ಎಂಥ ಸೀಟ್ಸ್ ಇದು? ದಿಸ್ ಇಸ್ ಫಾರ್ SNQ. ಅರ್ಥ ಆಯ್ತಾ? ಈ 5 ಸೀಟ್ಗಳನ್ನ ಕೊಡ್ತಾರೆ ಪ್ರತಿಯೊಂದು ಬ್ರಾಂಚಲ್ಲೂ ಕೂಡ. ಅಂದರೆ ಈಗ ENC ಬಗ್ಗೆ ಅಷ್ಟೇ ನಾನು ಹೇಳಿದೆ, CS ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ಹೀಗೆ ಎಲ್ಲ ಕಾಲೇಜ್ಗಳಲ್ಲಿ ಎಲ್ಲ ಕೋರ್ಸ್ಗಳ ಮೇಲೂ ಕೂಡ ಈ ರೀತಿ 5% ಅಷ್ಟು SNQ ಇರುತ್ತೆ ರಿಸರ್ವ್ ಆಗಿ. ಅರ್ಥ ಆಯ್ತಾ? ಅಂದರೆ 5 ಸ್ಟೂಡೆಂಟ್ಸ್ಗಳನ್ನ ತಗೋಬಹುದು. ENCಯಲ್ಲಿ 5 ಸೀಟ್ಸ್ಗಳು ಖಾಲಿ ಇರುತ್ತೆ. ಯಾವುದರಲ್ಲಿ? ಕಾಲೇಜ್ ABCಯಲ್ಲಿ. ಇದೇ ರೀತಿ ಎಲ್ಲ ಕಾಲೇಜಲ್ಲೂ ಕೂಡ ಇದೇ ರೀತಿ ಪ್ರಾಸೆಸ್ ವರ್ಕ್ ಆಗುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ವಾ? ಓಕೆ,
ಆಲ್ ರೈಟ್. ಸೊ ಹಾಗಿದ್ರೆ ಈಗ ಇದಕ್ಕೆ ಯಾವ ಯಾವ ಸ್ಟೂಡೆಂಟ್ಸ್ಗಳು ಎಲಿಜಿಬಲ್ ಅಂದರೆ ಕ್ಯಾಸ್ಟ್ ಬಗ್ಗೆ ಹೇಳೋದಾದರೆ ಕೆಟಗರಿ ವೈಸು ಇಂಥ ಕೆಟಗರಿಯವರೇ ಆಗಿರಬೇಕಾ, ಜನರಲ್ ಮೆರಿಟ್ ಆಗಿದ್ರೆ ನಡೆಯುತ್ತಾ, ಒ ಬಿ ಸಿಯವರೇ ಆಗಿರಬೇಕಾ, SC STಗೆ ಅಷ್ಟೇನಾ, ಈ ರೀತಿ ಕ್ವಶನ್ಸ್ಗಳು ಬರುತ್ತೆ. ಅದಕ್ಕೆ ಕ್ಲಿಯರ್ ಆಗಿ ಹೇಳಿದರೆ ಎಲ್ಲ ವರ್ಗದ ಅಭ್ಯರ್ಥಿಗಳು, ಎಲ್ಲ ವರ್ಗದ ಅಂದರೆ ಪ್ರತಿಯೊಂದು ಕೆಟಗರಿ ಸ್ಟೂಡೆಂಟ್ಸ್ ಯಾರೇ ಆಗಿರ್ಬೋದು, ಜನರಲ್ ಮೆರಿಟು, OBC, ಓಕೆ, ಸೊ SC ST ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಸಹ ಸೂಪರ್ ನ್ಯೂಮರರಿ ಕೋಟಾದ ಸೀಟುಗಳನ್ನು ಪಡೆಯಬಹುದಾಗಿದೆ. ಅರ್ಥ ಆಯ್ತಾ? ಸೂಪರ್ ನ್ಯೂಮರರಿ ಕೋಟಾದ ಸೀಟುಗಳನ್ನು ಪಡೆಯಲು ಅಭ್ಯರ್ಥಿಗಳು ಆದಾಯ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಸೀಲ್ದಾರರಿಂದ ಪಡೆದು ಅರ್ಜಿ ಸಲ್ಲಿಸುವ ಸಮಯದಲ್ಲಿ RD ಸಂಖ್ಯೆಯನ್ನು ದಾಖಲಿಸಬೇಕು. ನಾನು ಆಗಲೇ ಹೇಳಿದೆ ಯಾವ ಸ್ಟೂಡೆಂಟ್ಸ್ಗಳ ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ನಾನು ಹೇಳೋದು, ಓಕೆ, ಯಾವುದೇ ಕೆಟಗರಿ ಆಗಿರಬಹುದು, ಆ ಒಂದು ಸ್ಟೂಡೆಂಟ್ಸ್ಗಳ ಪೇರೆಂಟ್ಸ್ಗಳ ಆನ್ಯುವಲ್ ಇನ್ಕಮ್ 8 ಲಕ್ಷದ ಒಳಗಿತ್ತು ಅಂದರೆ ಅದನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾದ ಅಂಡರಲ್ಲಿ ತಗೊಳ್ತಾರೆ ಬೇಸಿಕಲಿ, ಅಂದರೆ ದೇ ಆರ್ ಆಲ್ ಎಲಿಜಿಬಲ್. ಆದರೆ ಇದನ್ನು ಪ್ರೂಫ್ ಬೇಕಲ್ಲ, 8 ಲಕ್ಷದ ಒಳಗೆ ಆದಾಯ ಇದೆ, ಇನ್ಕಮ್ ಇದೆ ಅಂತ ಹೇಳಿ ಪ್ರೂಫ್ ಬೇಕು ಅಂದರೆ ಯು ಶುಡ್ ಹ್ಯಾವ್ ಅ ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಅದಕ್ಕೆ ನಿಮ್ಮ ಒಂದು ಊರಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಏನಿರ್ತಾರಲ್ಲ, ಅಂದರೆ ಯೂಶಲಿ ಗೆಸ್ಟೆಡ್ ಆಫೀಸರ್ಸಿಂದ ಅದಕ್ಕೆ ಒಂದು ಸೀಲ್ ಸೈನ್ ಆಗಿರಬೇಕು. ಅದನ್ನು ನೀವು ಯೂಶಲಿ CT ಅಪ್ಲಿಕೇಶನ್ ಹಾಕಬೇಕಾದ್ರೇ ಈ ಒಂದು ಏನಂತ ಹೇಳ್ತೀವಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಹಾಕಬಹುದು. ಓಕೆ, ಇನ್ ಕೇಸ್ 8 ಲಕ್ಷದ ಒಳಗಡೆ ಇತ್ತು ಅಂದರೆ ಯೂಶಲಿ SNQ ಕೋಟಾದ ಅಂಡರ್ ನೀವು ಬಂದು ಬಿಡ್ತೀರಾ. CT ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾದ್ರೂ ಕೂಡ ನಿಮಗೆ ಸ್ಪೆಷಲ್ ಆಗಿ ಈ SNQ ಕೋಟಾದ ಬಗ್ಗೆ ಎಲ್ಲೂ ಕೊಟ್ಟಿರಲ್ಲ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಹಾಕಿರ್ತೀರಲ್ಲ, ಅಪ್ಲೈ ಮಾಡಿರ್ತೀರಲ್ಲ, ಅದರಲ್ಲಿ ಕೊಟ್ಟಿರ್ತೀರಲ್ಲ, ಅದನ್ನು ಸಾಫ್ಟ್ವೇರೇ ನೋಡ್ಕೊಳ್ಳುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಪೇರೆಂಟ್ಸ್ಗಳ ಆ್ಯನ್ಯುವಲ್ ಇನ್ಕಮ್ 8 ಲಕ್ಷದ ಒಳಗಿತ್ತು ಅಂದರೆ ನೀವು ಆಟೋಮೆಟಿಕ್ ಆಗಿ SNQ ಕೋಟಾದ ಅಂಡರ್ ಬರ್ತೀರಾ. ಅರ್ಥ ಆಯ್ತಾ? ಆದರೆ ಇದು ವರ್ಕ್ ಆಗೋದು ಹೇಗೆ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟೇಜ್ ಇಲ್ಲಿ ನೀವು ನೋಡಬಹುದು 5 ಸ್ಟೇಜಲ್ಲಿ ಫಿಲ್ ಮಾಡ್ತಾ ಹೋಗ್ತಾರೆ ಸ್ಟೂಡೆಂಟ್ಸ್ಗಳನ್ನು. ಅಂದರೆ ಮೆರಿಟ್ ಲಿಸ್ಟ್ ಅಂಡರ್ ಟ್ಯೂಷನ್ ಫೀ ವೇವರ್ ಸ್ಕೀಮ್ ವಿಲ್ ಬಿ ಪ್ರಿಪೇರ್ಡ್ ಸೆಪರೇಟ್ಲಿ. ಸೀಟ್ ಅಲಾಟ್ಮೆಂಟ್ ಫಾರ್ ಕ್ಯಾಂಡಿಡೇಟ್ಸ್ ಹೋಸ್ ಪೇರೆಂಟಲ್ ಇನ್ಕಮ್ ಡಸ್ ನಾಟ್ ಎಕ್ಸೀಡ್ ₹2.5 lakh. ಫಸ್ಟ್ ಸ್ಟೇಜಲ್ಲಿ ಯಾವ ಯಾವ ಸ್ಟೂಡೆಂಟ್ಸ್ಗಳ ಪೇರೆಂಟ್ಸ್ಗಳ ಆನ್ಯಲ್ ಇನ್ಕಮ್ 2.5 lakhಕ್ಕಿಂತ ಒಳಗಡೆ, ಅಂದರೆ 2.5 lakhಕ್ಕಿಂತ ಜಾಸ್ತಿ ಇರಬಾರ್ದು, ಅಂತಹ ಸ್ಟೂಡೆಂಟ್ಸ್ಗಳನ್ನು ಫಸ್ಟ್ ಸ್ಟೇಜಲ್ಲಿ ಫಿಲ್ ಮಾಡ್ತಾರೆ, ಅಂದರೆ ತಗೊಳ್ತಾರೆ. ಅರ್ಥ ಆಯ್ತಾ? ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಆವಾಗಲೇ ಹೇಳಿದೆ. ಪ್ರತಿಯೊಂದು ಕಾಲೇಜಲ್ಲಿ ಪ್ರತಿಯೊಂದು ಕೋರ್ಸ್ಗಳಲ್ಲಿ ಈ ರೀತಿ ನಡೀತಾ ಹೋಗುತ್ತೆ ಈ ಪ್ರಾಸೆಸ್. ಪ್ರತಿಯೊಂದು ಕೋರ್ಸಿಗೂ ಇದು ಅಪ್ಲೈ ಆಗುತ್ತೆ, ಪ್ರತಿಯೊಂದು ಕಾಲೇಜಲ್ಲೂ ಕೂಡ. ಅರ್ಥ ಆಯ್ತಾ? ಗೆಟ್ಟಿಂಗ್ ಇಟ್? ಸೊ ಫಸ್ಟು 2.5 lakhs ಒಳಗಡೆ ಇರ್ತಕ್ಕಂಥ ಆನ್ಯಲ್ ಇನ್ಕಮ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು. ನೆಕ್ಸ್ಟು ಸೆಕೆಂಡ್ ಸ್ಟೇಜಲ್ಲಿ ಈಗ 2.5 ಆಯ್ತಾ, 2.5 ಎಕ್ಸೀಡ್ ಆಗದೆ ಇರೋ ಆನ್ಯಲ್ ಇನ್ಕಮ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಏನಿರ್ತಾರಲ್ಲ ಅವ್ರದ್ದೆಲ್ಲ ಫಿಲ್ ಆದಮೇಲೆ ಸೆಕೆಂಡ್ ಸ್ಟೇಜಲ್ಲಿ ಆಫ್ಟರ್ ಸೀಟ್ ಅಲಾಟ್ಮೆಂಟ್ ಇನ್ ಫಸ್ಟ್ ಸ್ಟೇಜ್ ಈಸ್ ಕಂಪ್ಲೀಟೆಡ್, ದ ರಿಮೈನಿಂಗ್ ಸೀಟ್ಸ್ ಅಲಾಟ್ಮೆಂಟ್ ವಿಲ್ ಬಿ ಡನ್ ಫಾರ್ ದ ಕ್ಯಾಂಡಿಡೇಟ್ಸ್ ಹೋಸ್ ಪೇರೆಂಟಲ್ ಇನ್ಕಮ್ ಈಸ್ ಅಬೋವ್ ₹2.5 lakhs ಬಟ್ ಡಸ್ ನಾಟ್ ಎಕ್ಸೀಡ್ ₹3.5 lakh. ಅಂದರೆ 2.5 ಇಂದ 3.5 lakhs ಒಳಗಡೆ ಇರ್ತಕ್ಕಂಥ, ಅಂದರೆ 2.5ಗಿಂತ ಜಾಸ್ತಿ 3.5 lakh ಒಳಗಡೆ ಇರ್ತಕ್ಕಂಥ ಆನ್ಯಲ್ ಇನ್ಕಮ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಪೇರೆಂಟ್ಸ್ಗಳ ಆನ್ಯಲ್ ಇನ್ಕಮ್ ಇಷ್ಟರಿಂದ ಇಷ್ಟರ ಒಳಗಡೆ ಇದ್ದರೆ ಸೆಕೆಂಡ್ ಸ್ಟೇಜಲ್ಲಿ ಅವರು ಎಲಿಜಿಬಲ್ ಆಗ್ತಾರೆ. ಈಗ ನೆಕ್ಸ್ಟ್ ಏನು ಅಂದರೆ 3.5 lakhಕ್ಕಿಂತ ಜಾಸ್ತಿ ಆದರೆ 4.5 lakhಗಿಂತ ಕಡಿಮೆ. ಓಕೆ, ಸೊ 3.5ಗಿಂತ ಜಾಸ್ತಿ ಬಿಟ್ವೀನ್ 3.5 and 4.5 ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಥರ್ಡ್ ಸ್ಟೇಜಲ್ಲಿ ನೀವೆಲ್ಲ ಫಿಲ್ಟರ್ ಆಗ್ತೀರಾ. ಓಕೆ, ಇದು ಹೇಗೆ ವರ್ಕ್ ಆಗುತ್ತೆ? ಸಾಫ್ಟ್ವೇರಲ್ಲಿ ಆಟೋಮೆಟಿಕ್ ಆಗಿ ಸಿಸ್ಟಮೇ ಇದನ್ನು ಫಿಲ್ಟರ್ ಮಾಡುತ್ತೆ ಬೇಸ್ಡ್ ಆನ್ ಯುವರ್ ಇನ್ಕಮ್ ಸರ್ಟಿಫಿಕೇಟ್. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಫೋರ್ತ್ ಸ್ಟೇಜಲ್ಲಿ 4.5 lakhs 4.5 ಲಕ್ಷಕ್ಕಿಂತ ಜಾಸ್ತಿ ಆದರೆ 6 lakhsನ ಒಳಗಡೆ ಇರ್ತಕ್ಕಂಥ ಪೇರೆಂಟಲ್ ಇನ್ಕಮ್ ಏನಿರುತ್ತಲ್ಲ ಇಷ್ಟರಿಂದ ಇಷ್ಟರೊಳಗೆ 4.5 ಇಂದ 6 lakh ಒಳಗಡೆ ಇರ್ತಕ್ಕಂಥ ಇನ್ಕಮ್ ಇರ್ತಕ್ಕಂಥ
ಸ್ಟೂಡೆಂಟ್ಸ್ಗಳ ಒಂದು ಎಲಿಜಿಬಿಲಿಟಿ ಇಲ್ಲಿ ಫಿಲ್ಟರ್ ಆಗುತ್ತೆ. ಅಂದರೆ 4th ಸ್ಟೇಜಲ್ಲಿ ನೀವೆಲ್ಲ ಎಲಿಜಿಬಲ್ ಆಗ್ತೀರಾ. ಒಂದು ವೇಳೆ ನಿಮ್ಮ ಪೇರೆಂಟ್ಸ್ಗಳ ಇನ್ಕಮ್ 6 ಲ್ಯಾಕ್ಗಿಂತ ಜಾಸ್ತಿ, 8 ಲ್ಯಾಕ್ಸ್ಗಿಂತ ಕಡಿಮೆ, ರುಪೀಸ್ 6 ಲ್ಯಾಕ್ ಟು 8 ಲ್ಯಾಕ್ ನಡುವೆ ಬರ್ತಕ್ಕಂಥ ಪೇರೆಂಟಲ್ ಇನ್ಕಮ್ ಏನಿರುತ್ತಲ್ಲ, ಆ ಎಲ್ಲ ಸ್ಟೂಡೆಂಟ್ಸ್ಗಳು 5th ಸ್ಟೇಜಲ್ಲಿ, ಲಾಸ್ಟ್ ಸ್ಟೇಜಲ್ಲಿ ನಿಮ್ಮನ್ನು ತಗೊಳ್ತಾರೆ. ಗೆಟ್ಟಿಂಗ್ ಇಟ್? ಅರ್ಥ ಆಯ್ತಲ್ಲ? ಓಕೆ. ಸೊ ಇದು ನೀವು ಇನ್ನೊಂದು ವಿಷಯ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಈ ಇನ್ಕಮ್ ಸರ್ಟಿಫಿಕೇಟ್ನ ನೀವೇನು ಮಾಡಿಸ್ತೀರಲ್ಲ, ಅದು ಪೇರೆಂಟ್ಸ್ ಹೆಸರಲ್ಲಿ ಇರಬಾರ್ದು, ನಿಮ್ಮ ಹೆಸರಲ್ಲಿ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್. ಗೆಟ್ಟಿಂಗ್ ಇಟ್? ಇನ್ಕಮ್ ಸರ್ಟಿಫಿಕೇಟ್ನ ನಿಮ್ಮ ಹೆಸರಲ್ಲೇ ನೀವು ಮಾಡಿಸ್ಬೇಕು, ಇಲ್ಲಾಂದರೆ ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಕ್ಲಿಯರ್? ಸೊ ಇದು ಸೀಟ್ ಯಾವ ರೀತಿ ಅವರು ಅಂದರೆ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಈ 5 ಸೀಟ್ಗಳನ್ನು ಎಕ್ಸ್ಟ್ರಾ ಕೊಡ್ತಾರೆ. 100 ಸೀಟ್ಗಳು AICTE ಕೊಟ್ಟಿರ್ತಾರಲ್ಲ, ಇದ್ರ ಮೇಲೆ 5% ಅಂದರೆ 5 ಸೀಟ್ಗಳು ಫಾರ್ ಸೂಪರ್ ನ್ಯೂಮರರಿ ಕೋಟಾ ಸ್ಟೂಡೆಂಟ್ಸ್. ಕ್ಲಿಯರ್? ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್. ಇದು ಎಲ್ಲ ಒಂದು ಕೆಟಗರಿ ಸ್ಟೂಡೆಂಟ್ಸ್ಗಳಿಗೂ ಬರುತ್ತೆ ಬೇಸ್ಡ್ ಆನ್ ಯುವರ್ ಮೆರಿಟ್. ಆದರೆ 1st ಸ್ಟೇಜ್, 2nd ಸ್ಟೇಜ್, 3rd ಸ್ಟೇಜ್, 4th ಸ್ಟೇಜ್, 5th ಸ್ಟೇಜಲ್ಲಿ ಆನ್ಯಲ್ ಇನ್ಕಮ್ನ ಜೊತೆಗೆ ನೆನ್ಪಿಟ್ಕೊಳ್ಳಿ, ಆನ್ಯಲ್ ಇನ್ಕಮ್ನ ಜೊತೆಗೆ ನಿಮ್ಮ ಮೆರಿಟನ್ನು ಕೂಡ ನೋಡ್ತಾರೆ. ಮೆರಿಟ್ನ ಆಧಾರದ ಮೇಲೆ ಆ ಒಂದು ಆನ್ಯಲ್ ಇನ್ಕಮ್ ಹೊಂದಿರುವಂಥ ವಿದ್ಯಾರ್ಥಿಗಳನ್ನು ತಗೊಳ್ತಾರೆ. ಅಂದರೆ ಈಗ 1st ಸ್ಟೇಜಲ್ಲಿ 2.5 ಲ್ಯಾಕ್ ಒಳಗಡೆ ಇರಬೇಕು ಅಂತ ಹೇಳಿದರು. ಶುಡ್ ನಾಟ್ ಬಿ ಮೋರ್ ದೆನ್ 2.5. ಈ 2.5 ಒಳಗಡೆ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಯಾರ್ಯಾರಿದಾರಲ್ಲ, ಅವ್ರದ್ರಲ್ಲಿ ಆ ಎಲ್ಲ ಸ್ಟೂಡೆಂಟ್ಸ್ಗಳಲ್ಲಿ ಮೆರಿಟ್ ಯಾರ್ದು ಹೈಯೆಸ್ಟ್ ಇರುತ್ತಲ್ಲ, ಹೈಯೆಸ್ಟ್ ಅಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಬಂದಾಗ ಯಾರ್ದು ಮೆರಿಟ್ ಜಾಸ್ತಿ ಇರುತ್ತೋ ಅವ್ರನ್ನ ಫಸ್ಟ್ ಸ್ಟೇಜಲ್ಲಿ ತಗೊಳ್ತಾರೆ. ಓಕೆ. ಇಲ್ಲಿ ಕೂಡ ಮೆರಿಟ್ ಹಾಗೆ ನಿಮ್ಮ ಆನ್ಯಲ್ ಇನ್ಕಮ್ ಎರಡೂ ಕೂಡ ಮ್ಯಾಚ್ ಆಗಬೇಕು. ಆ ರೀತಿ ಸಿಸ್ಟಮಲ್ಲಿ ಅದೆಲ್ಲ ಪ್ರಾಸೆಸ್ ನಡೀತಾ ಹೋಗುತ್ತೆ. ಆಲ್ ಯು ನೀಡ್ ಟು ಡೂ ಇಸ್ ಪ್ರೊವೈಡಿಂಗ್ ದ ಇನ್ಕಮ್ ಸರ್ಟಿಫಿಕೇಟ್. ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹೆಸರಲ್ಲಿ ಇರಬೇಕು. ಹಾಗೆ ಅದಕ್ಕೆ ಗೆಸ್ಟೆಡ್ ಆಫೀಸರ್ಸ್ ಅಥವಾ ಈ ತಹಸೀಲ್ದಾರಿಂದ ಏನಾಗಿರಬೇಕು, ಸೀಲ್ ಸೈನ್ ಆಗಿರಬೇಕು. ಗೆಟ್ಟಿಂಗ್ ಇಟ್? ಹಾಗೆ ಈ ಒಂದು ಪೇರೆಂಟಲ್ ಇನ್ಕಮ್ 8 ಲ್ಯಾಕ್ಸ್ ಒಳಗಡೆ ಇರಬೇಕು. ಆವಾಗ ಆಟೋಮೆಟಿಕ್ ಆಗಿ ಅಂಥ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಸಿಸ್ಟಮೇ ಫಿಲ್ಟರ್ ಮಾಡಿ ನೀವು SNQ ಕೋಟಾದ ಅಂಡರ್ ಬರೋ ಹಾಗೆ ನೋಡ್ಕೊಳ್ಳುತ್ತೆ. ಕ್ಲಿಯರ್? ಐ ಹೋಪ್ ನಿಮಗೆ SNQ ಕೋಟಾ ಅರ್ಥ ಆಗಿದೆ, ಯಾವ ರೀತಿ ಪ್ರಾಸೆಸ್ ಆಗುತ್ತೆ ಅಂದರೆ ವರ್ಕೌಟ್ ಆಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ. ಧನ್ಯವಾದಗಳು.